Hello guys, welcome back to my YouTube channel. So now, as you know, I'm from Mysore. ಇವತ್ತೊಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಏನು ಅಂತಂದರೆ ದಿಸ್ ಇಸ್ ಬೇಸಿಕಲಿ ಇ ವಿ ಶೋರೂಮ್. ಇ ವಿ ಶೋರೂಮ್ ಅಂತಂದರೆ ಬೈಕ್ ಇ ವಿ. ಸೊ ಅಲ್ಟ್ರಾ ವೈಲೆಟ್ ಕೇಳ್ಪಟ್ಟಿರ್ತೀರ ಅದ್ರ ಬಗ್ಗೆ ನೀವು ತುಂಬ. ನ್ಯೂಲಿ ಲಾಂಚ್ ಬೈಕ್ ಆ್ಯಂಡ್ ಇಟ್ ವಾಸ್ ಮಚ್ ಅವೈಟೆಡ್ ಬೈಕ್ ಆ್ಯಕ್ಚುಲಿ, ಬಿಕಾಸ್ ತುಂಬ ಇಯರ್ಸ್ R&D ರಿಸರ್ಚ್ ಮಾಡಿದ್ರು, ಅದನ್ನು ತುಂಬ ಟೆಸ್ಟಿಂಗ್ ಮಾಡಿದ್ರು, ತುಂಬ ಡಿಲೇನೂ ಮಾಡಿದ್ರು, but still it is much awaited, and now they are successfully running all over the world. When I say all over the world, they have launched in UK, now they are into racing and everything. Performance is crazy, and as you all know, I drive a Harrier EV. So I was very much fond of EV vehicles from the start. So this is my first EV car, and I was like, why not me check, I mean, let's go and check it out. ಬೈಕ್ನ ನೋಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡೋಣ, ನೋಡೋಣ, ತೊಗೊಂಡಿದ್ದೆ ತೊಗೊಬೋದು, ಹೇಳೋಕ್ಕಾಗಲ್ಲ. ಬಟ್ ಯಾ, ಐ ಜಸ್ಟ್ ವಾಂಟ್ ಟು ಸಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಸ್ಪೆಷಲ್ ಗೆಸ್ಟ್. ಬೆಂಗಳೂರಿಂದ ಕರೆದು ಅವ್ರನ್ನ ಕೊನೆಗೂ ಮೈಸೂರು ಬಂದಿದ್ದಾರೆ. ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನೋಡಿ ತೋರಿಸ್ತೀನಿ ವೀಕ್ಷಕರೇ. ನೋಡಿ, ಎಲ್ಲರಿಗೂ ಹೇಮಂತ್ ನಾಯ್ಡು. ಹೇಮಂತ್ ನಾಯ್ಡು ಅಂತ ಏನಕ್ಕೆ ಕರೆಯೋದು ಅಂದ್ರೆ, ಅವರು ರಾಣಾ ನಾಯ್ಡು ಶೋದು ತುಂಬಾ ದೊಡ್ಡ ಫ್ಯಾನ್ ಅಂಡ್ ರಾಣಾ ರಘುಪತಿ ಫ್ಯಾನ್. ನೋಡಕ್ಕೂ ಅವ್ರ ತರನೇ ಇರ್ತಾರೆ, ನೋಡಿ ಸ್ವಲ್ಪ. ಸೊ ಯಾ, ಅಂಡ್ ಆಲ್ಸೋ ಒಂದು ಸ್ಮಾಲ್ ಪಿಟ್ ಸ್ಟಾಪ್ ಕೊಡ್ತಾ ಇದೀವಿ, ಕೆಫೆಗೆ ಹೋಗ್ತಾ ಇದೀವಿ. ಸ್ವಲ್ಪ ಏನೇನೋ ಒಂದು ಶೂಟ್ಸ್ ಎಲ್ಲ ಮಾಡಬೇಕಾಗಿತ್ತು, ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಟ್ರಾ ವೈಲೆಟ್. ಸಿ ಯು ದೇರ್. ಕಾಫಿ ಬಂತು. ನಿಮ್ದು ಫಿಲ್ಟರ್ ಕಾಫಿ ಎಲ್ಲಿ ಇನ್ನೂ ಬಂದಿಲ್ವಲ್ಲ ಹೇಮಂತ್? ಕೆಫೆ ಸಖತ್ತಾಗಿದೆ ನೋಡಿ, ಫುಲ್ ಎಸ್ಥೆಟಿಕ್ ವೈಬ್ಸ್ ಅಲ್ಲಿ ಇದೆ. ಏನಂತಾರೆ ಹೇಮಂತ್ ಅವರೇ? ಸೂಪರ್ ಸೂಪರ್. ಅಲ್ಟ್ರಾವೈಲೆಟ್ ಸ್ಪೇಸ್ ಸ್ಟೇಷನ್ ಹೆಂಗಿದೆ ಹೇಳು, ಹೆಸರು ಸಖತ್ತಾಗಿಟ್ಟವ್ರಲ್ವಾ? ಇದೆ we are here, ultraviolet station, space station, Mysore's very own ultraviolet space station. So ನನ್ನ ಫೇವ್ರೆಟ್ ಗಾಡಿ ಬಂದು F77. ಸೊ as you can see there, ಅಲ್ಲೇ ಕಾಣಿಸ್ತಾ ಇದೆಯಾ? ಸಖತ್ತಾಗಿದೆ. ಟೆಸ್ಟ್ ಡ್ರೈವ್ ಕೇಳೋಣ. ಯಾ, ವಿಲ್ ಸಿ, ಕಮ್ ಆನ್. ಚೆನ್ನಾಗಿದೆ, ಇದು ಸಖತ್ತಾಗಿದೆ. ಇದು ಇದಕ್ಕಿಂತ ಇದೆ ಚೆನ್ನಾಗಿದೆ ಅನಿಸ್ತು. ಸೊ ಫೈನಲಿ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀವಿ. ಇದು F77 ಸ್ಟ್ರೀಟ್ ವರ್ಷನ್. ಸೊ ಯಾ, ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಹೇಳ್ತೀನಿ. ಹಿಂಗೆ ನೋಡ್ತಾರೆ, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಈಗ. ಕ್ರೇಜಿ ಆಗಿತ್ತು. ಸ್ಪೆಷಲಿ ಒಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಇನ್ಸ್ಟೆಂಟ್ ಟಾರ್ಕ್. ಅಫ್ಕೋರ್ಸ್ ಎಲ್ಲ ಇವಿ ಇನ್ಸ್ಟೆಂಟ್ ಟಾರ್ಕ್ ಇರುತ್ತೆ, ಬಟ್ ಲೈಕ್ ಲೆಟ್ಸೇ ಈಗ ನೀವು ಸಿಗ್ನಲ್ ಇರ್ತೀರಾ ಅಥವಾ ಸಡನ್ನಾಗಿ ಬ್ರೇಕ್ ಮಾಡ್ತೀರಾ. ಈಗ ನೀವು ಬೇರೆ ಇವಿಸೆಲ್ಲ ಕಂಪೇರ್ ಮಾಡಿದಾಗ ಬ್ರೇಕ್ ಇಟ್ಕೊಂಡಾಗ್ಲೇ ಎಕ್ಸ್ಲೇಟರ್ ಕೊಟ್ಟರೆ ಆಗಲ್ಲ. ಲೈಕ್ ಬ್ರೇಕ್ ಬಿಟ್ಟು ಆಮೇಲೆ ಎಕ್ಸ್ಲೇಟರ್ ಕೊಡಬೇಕಾಗತ್ತೆ.
ದಿಸ್ ಒನ್ ಇಸ್ ಲೈಕ್ ಬ್ರೇಕ್ ಇಟ್ಕೊಂಡೇ ಎಕ್ಸೆಟ್ರಾ ಸ್ವಲ್ಪ ಕೊಡ್ತಾ ಇದ್ರೆ ಆ ಅಸಿಸ್ಟ್ ಸಿಗುತ್ತೆ ನಿಮಗೆ, ಆ ಟಾರ್ಕು, ಐ ಮೀನ್ ದ ಆಕ್ಸಿಲೇಟರ್ ವರ್ಕ್ ಆಗ್ತಾ ಇದೆ ಆ್ಯಂಡ್ ಬ್ರೇಕ್ ಯಾವ ಟೈಮಲ್ಲಿ ಬೇಕೋ ಹಂಗೆ ಇಟ್ಕೊಂಡು ನೀವು ಪುಷ್ ಮಾಡ್ಬೋದು ಸ್ವಲ್ಪ. ಸೊ ಕ್ರೇಜಿ ಆಗಿತ್ತು. ಆ್ಯಂಡ್ ನಾನು ಸ್ಟ್ರೀಟ್ ವರ್ಷನ್ ಚೂಸ್ ಮಾಡಿದ್ನಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇದೆ. ಲೈಕ್ ಲೆಟ್ಸೇ ಏನಾದರೂ ಸಿಟಿ ಮಧ್ಯ ಓಡ್ಸೋಕ್ಕೆ ಕ್ರೇಜಿ ಆಗಿತ್ತು. ಬಿಕಾಸ್ ನಾನು ಸ್ಪೋರ್ಟ್ಸ್ ವರ್ಷನಲ್ಲಿ ನನಗೆ ಅಷ್ಟು ಆ ಸ್ಪೋರ್ಟಿ ಲುಕ್ ಅನ್ನೋದು ನನಗೆ ಅಷ್ಟು ಐ ಆಮ್ ನಾಟ್ ಬಿಗ್ ಫ್ಯಾನ್ ಆಫ್ ಇಟ್. ಬಟ್ ಸ್ಟ್ರೀಟ್ ಲುಕ್, ಎಸ್, ಡೆಫಿನೆಟ್ಲಿ ಎ ಬಿಗ್ ಎಸ್. ಮೇ ಬಿ ಐ ವಿಲ್ ಕನ್ಸಿಡರ್ ಬೈಯಿಂಗ್ ಇಟ್, ಬಟ್ ನೋಡೋಣ ಹೇಗಿದೆ ಅಂತ. ಬಟ್ ಯಾ, ವಿಲ್ ಸಿ.